ಪ್ರತಿಯೊಂದು ಕೂಡ ಇವಾಗ ಎ ಮಾಡ್ಬೋದು. ಫೋಟೋನು ಕೂಡ ಎ ಇಂದನೇ ಮಾಡ್ಬೋದು, ವಿಡಿಯೋನು ಕೂಡ ಎ ಇಂದನೇ ಮಾಡ್ಬೋದು, ಸ್ಕ್ರಿಪ್ಟು ಕೂಡ ಎ ಇಂದ, ಟೈಟಲ್ಲು, ಡಿಸ್ಕ್ರಿಪ್ಷನ್ ಎಲ್ಲವೂ ಕೂಡ ಎ ಇಂದನೇ ಮಾಡ್ಬೋದು. ಎ ಇಂದ ಮಾಡೋದ್ರಿಂದ ಯೂಟ್ಯೂಬ್ ತಮ್ನೇಲ್ಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದು ತುಂಬ ಜನಕ್ಕೊಂದು ಡೌಟ್ ಇದೆ. ಅದನ್ನು ಇವತ್ತು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ಯೂಟ್ಯೂಬ್ ತಮ್ನೇಲ್ನ ಎಲ್ಲಿ ಮಾಡ್ತಾಯಿದ್ರೆ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮಗೆಲ್ಲನೂ ಕೂಡ ಹೇಳ್ತೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಲೈಕ್ ಮಾಡಿ ಗೈಸ್. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ಮಿಸ್ ಇಲ್ಲದೇ ಮಾಡ್ತಾಯಿದ್ದೀನಿ. ಈಗ ಅಂತಲ್ಲ, 3 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದನೂ ಮಾಡ್ತಾನೇ ಇದ್ದೀನಿ. ಡೇ ಬೈ ಡೇ ಒಂದೊಂದು ದಿನಕ್ಕೆ ಒಂದೊಂದು ವೀಡಿಯೋ ಹಾಕ್ತೀನಿ, ಮಿಸ್ಸೇ ಇಲ್ಲ. ಆಯಿತಾ? ಸೊ ಆದಷ್ಟು ಲೈಕ್ ಮಾಡಿ, ನನಗೂ ಒಂಥರ ಹುಮ್ಮಸ್ ಸಿಗ್ತದೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ನೋಡಿ ಗೈಸ್, ಯೂಟ್ಯೂಬಲ್ಲಿ ನೀವು ಎ ತಮ್ನೇಲ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ಗೆ ಸಮಸ್ಯೆ ಆಗುತ್ತಾ ಇಲ್ವಾ ಅಂತ ನೋಡಿ. ಇವಾಗ ಪ್ರೆಸೆಂಟ್ ಇವಾಗ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ತು ಅಂತಂದರೆ ಸೊ ಈಗ ನೀವು ನನ್ನ ಯೂಟ್ಯೂಬ್ ತಮ್ನೇಲ್ಗಳನ್ನ ನೀವು ನೋಡ್ಬೋದು. ನಾನು ಎಲ್ಲ ತಮ್ನೇಲ್ನು ಕೂಡ ಅಟ್ ಪ್ರೆಸೆಂಟ್ ಇವಾಗ ಅರೌಂಡು ಒಂದು 20 ಡೇಸಿಂದ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇಂದನೇ ತಮ್ನೇಲ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡೇ ತಮ್ನೇಲ್ ಮಾಡ್ತಾಯಿದ್ದೀನಿ. ಇದರಿಂದ ನನಗೇನಾದ್ರು ಸಮಸ್ಯೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವೇನಾದರೂ ಇದನ್ನು ಯೂಸ್ ಮಾಡ್ತಾಯಿದ್ದೀರಾ, ನೀವು ತಮ್ನೇಲ್ ಇಂದನೇ ಮಾಡ್ತಾಯಿದ್ದೀರಾ ಅಂದರೆ ನಿಮಗೇನಾದ್ರು ಸಮಸ್ಯೆ ಆಗುತ್ತಾ ಅಂತಂದರೆ ಸೊ ಕೆಲವ್ರಿಗೆ ಸಮಸ್ಯೆ ಆಗುತ್ತೆ, ಕೆಲವ್ರಿಗೆ ಸಮಸ್ಯೆ ಆಗಲ್ಲ. ಆಯಿತಾ? ಕೆಲವ್ರಿಗೆ ಯಾಕೆ ಸಮಸ್ಯೆ ಆಗುತ್ತೆ, ಕೆಲವ್ರಿಗೆ ಯಾಕೆ ಸಮಸ್ಯೆ ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಸೊ ನಿಮಗೆ ಸಮಸ್ಯೆ ಆಗಬಾರ್ದು ಅಂತಂದರೆ ಸೊ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಆಯಿತಾ? ಯೂಟ್ಯೂಬಲ್ಲಿ ಯಾವುದೇ ಥರ ರೂಲ್ಸ್ ಇಲ್ಲ. ಸೊ ನೀವು ಎಐನ ಯೂಸ್ ಮಾಡಿಕೊಂಡು ತಮ್ನೇಲ್ನ ಮಾಡಬಾರ್ದು ಅಂತ. ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಇಂದನೇ ತಮ್ನೇಲ್ ಮಾಡ್ತಾಯಿದ್ದಾರೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ, ಆಮೇಲೆ ತುಂಬ ಟೈಮು ಕೂಡ ಸೇವ್ ಆಗುತ್ತೆ. ಸೊ ನಾನು ಮಾಡೋ ಥರನೇ ತಮ್ನೇಲ್ ನೀವು ಮಾಡಬೇಕು ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಬಟ್ ಆ ವಿಡಿಯೋನ ನನ್ನ ಚಾನಲ್ ಮೆಂಬರ್ಸ್ಗಳು ಮಾತ್ರ ನೋಡೋಕ್ಕಾಗೋದು. ಸೊ ನೀವೇನಾದ್ರು ನನ್ನ ಚಾನಲ್ ಮೆಂಬರ್ ಆಗಿದ್ದರೆ ಇಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು, ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಓಕೆ, ಸೊ ನನ್ನ ಚಾನಲ್ ಮೆಂಬರ್ಸ್ಗಳಿಗೆ ಸ್ವಲ್ಪ ಸಪ್ರೇಟು ಸೀಕ್ರೆಟ್ಸ್ಗಳಲ್ಲೂ ಅದರಲ್ಲೂ ಕೂಡ ಬಿಡ್ತಾ ಇರ್ತೀನಿ. ಸೊ ಚೆಕ್ಔಟ್ ಮಾಡ್ಬೋದು. ನೋಡಿ, ಈ ತಮ್ನೇಲ್ಗಳನ್ನ ನೀವು ಮಾಡ್ಬೋದು, ಯೂಟ್ಯೂಬಲ್ಲಿ ಅಲೋವ್ ಇದೆ. ಬಟ್ ಇಲ್ಲಿ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಒಂದು ತಮ್ನೇಲ್ಗಳಲ್ಲಿ ಆಯಿತಾ ಸೊ ಯಾವುದೋ ಆ್ಯಕ್ಟರ್ಸ್ಗಳದ್ದು ಫೋಟೋಸ್ಗಳು, ಆಯಿತಾ, ಆ್ಯಕ್ಟರು, ಈ ಹೀರೋಗಳು, ಹೀರೋಯಿನ್ಗಳದ್ದು ಇವ್ರ ಫೋಟೋಗಳನ್ನ ಯೂಸ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಯಾಕೆ ಅಂತಂದರೆ ಇದರಿಂದ ನಿಮಗೆ ಸ್ವಲ್ಪ ಕಾಪಿರೈಟೆಡ್ ಇಶ್ಯೂಸ್ಗಳಾಗ್ಬೋದು. ಆಯಿತಾ? ಸೊ ಅದರಿಂದ ನಿಮಗೆ ಕಾಪಿರೈಟ್ ಇಶ್ಯೂ ಆಗಿ ನಿಮಗೆ ತಮ್ನೇಲ್ಗಳು ರಿಮೂವ್ ಆಗ್ಬೋದು. ಓಕೆ, ಸೊ ಆ್ಯಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ನೀವು ನಿಮ್ಮ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಮ್ನೇಲಲ್ಲಿ ಸೊ ನೀವು ಯಾವುದೇ ಒಂದು ಕ್ಲಿಕ್ ಬೇಟ್ನ ನೀವು ಮಾಡಬಾರ್ದು. ಆಯಿತಾ? ಕ್ಲಿಕ್ ಬೇಟ್ ಅಂತಂದರೆ ಈಗ ವೀಡಿಯೋದಲ್ಲಿ ಏನೋ ಇರುತ್ತೆ, ಸೊ ನೀವು ವೀಡಿಯೋನ ಕ್ಲಿಕ್ ಮಾಡಿ ನೋಡಲಿ ಅಂತಂದ್ಬಿಟ್ಟು ಸೊ ನೀವು ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗಾಗಿ ಹಾಕ್ಬಿಟ್ಟು ತಮ್ನೇಲಲ್ಲಿ ಏನಾದ್ರು ಮಾಡಿದರೆ ಸೊ ವೀಡಿಯೋದಲ್ಲೇ ಏನೋ ಇನ್ಫಾರ್ಮೇಷನ್ ಇರುತ್ತೆ, ತಮ್ನೇಲಲ್ಲೇ ಏನೋ ಇದ್ದರೆ ಸೊ ಆಗ ಸಮಸ್ಯೆ ಆಗ್ಬೋದು ನೀವು ತಮ್ನೇಲ್ ಮಾಡಿದ್ದೀರಾ ಅಂತಂದರೆ. ಓಕೆ, ಆ್ಯಂಡ್ ಅದರ ಜೊತೆಗೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಯೂಸ್ ಮಾಡ್ತಾಯಿದ್ದೀರಾ ನಿಮ್ಮ ತಮ್ನೇಲ್ಗಳಲ್ಲಿ ಅಂತಂದರೆ, ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅಂತಂದರೆ ಯಾವುದೇ ಒಂದು ಹುಡುಗಿರುಗಳ ಫೋಟೋ, ಯಾವುದೋ ಹುಡುಗಿರುಗಳದ್ದು ಈ ಗೂಗಲಲ್ಲಿ ಇರ್ತಾರಲ್ಲ ಫೋಟೋಸ್ಗಳು, ಹೆಣ್ಮಕ್ಳುಗಳದ್ದು ಫೋಟೋಸ್ಗಳನ್ನ ತಗೊಬಂದು ಯೂಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತು ಅಂತಂದರೆ 100% ಇಶ್ಯೂ ಆಗುತ್ತೆ, ಸಮಸ್ಯೆ ಆಗುತ್ತೆ ನಿಮ್ಮ ಚಾನಲ್ಗೆ. ಇಲ್ಲಿ ನಿಮಗೆ ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದನೇ ಕ್ರಿಯೇಟ್ ಮಾಡಿರುವಂಥ ತಮ್ನೇಲಲ್ಲಿ ನಿಮ್ಮ ಫೋಟೋನೇ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮದೊಂದು ರಿಯಾಕ್ಷನ್. ಈಗ ನೀವು ನಂದು ತಮ್ನೇಲ್ಗಳು ನೀವು ನೋಡಿದ್ರೆ ನಂದು ಫೋಟೋ ಇದ್ದೇ ಇರುತ್ತೆ, ಕಂಪಲ್ಸರಿ ಇದ್ದೇ ಇರುತ್ತೆ ನನ್ನ ಫೋಟೋ. ಅದು ಬಿಟ್ಟು ನಾನು ಯಾವುದನ್ನು ಕೂಡ ಯೂಸ್ ಮಾಡಲ್ಲ, ಯಾವ ಹೆಣ್ಮಕ್ಳು ಫೋಟೋಗಳು ಹಿಂದೆಗಡೆ ಯಾವುದನ್ನು ಯೂಸ್ ಮಾಡಲ್ಲ. ಸೊ ನೀವು ನೋಡ್ಬೋದು, ಆ ಥರ ನಿಮ್ಮದು ಯೂಸ್ ಮಾಡಿಬಿಟ್ರೆ ನೀವು ಸೇಫಾಗಿ ಹೋಗ್ತೀರಾ. ಆಯಿತಾ? ಸೊ ನಿಮ್ಮದನ್ನು ಯೂಸ್ ಮಾಡಿಲ್ಲ, ಫುಲ್ಲು ಒಂಥರ ಯಾರ್ದೋ ಒಂದು ಇಮೇಜಸ್ಗಳನ್ನ ತೊಗೊಂಡು ಯೂಸ್ ಮಾಡಿದ್ದೀರಾ ಅಂತಂದರೆ ಸೊ ಆವಾಗ ನಿಮಗೆ ಇಶ್ಯೂಸ್ಗಳಾಗುತ್ತೆ. ಓಕೆ, ಬಟ್ ನಿಮಗೆ ಸೇಫಾಗಿರಬೇಕು ಅಂತಂದರೆ ಸೊ ನಿಮ್ಮದು ಮಾತ್ರ ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು ತಮ್ನೇಲ್ನ. ಆಯಿತಾ? ಸೊ ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ. ಇಲ್ಲಿ ತುಂಬ ಜನ ಭಯ ಪಟ್ಟುಕೊಳ್ತಾ ಇದ್ದಾರೆ, ತುಂಬ ಜನ ಎದುರಿಸೋರು ಕೂಡ ಇರ್ತಾರೆ, ಈ ಥರ ಎಲ್ಲ ಯೂಸ್ ಮಾಡಿಬಿಡಿ ಅದು ಇದು ಅಂತ. ಯಾಕೆ ಗೊತ್ತಾ? ಅವೆಲ್ಲ ಯಾಕೆ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಈಗ ಯಾರಾದರೂ ಏನಾದರೂ ಚೆನ್ನಾಗಿ ಮಾಡಿಬಿಟ್ರೆ ಅದರಲ್ಲಿ ಏನಾದರೂ ಒಂದು ಎದುರಿಸ್ಬಿಟ್ರೆ ಅವ್ರು ಅದು ಮಾಡೋಕ್ಕೆ ಹೋಗಲ್ಲ. ಸಿಂಪಲ್. ಈಗ ಇಂದ ನೀವು ಚೆನ್ನಾಗಿ ತಮ್ನೇಲ್ ಮಾಡ್ತಾ ಇರ್ತೀರಾ ಅಂತಂದರೆ ಸೊ ತಮ್ನೇಲ್ ಮಾಡಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂದ್ಬಿಟ್ರೆ ಮುಗೀತು, ನೀವು ಅವತ್ತಿಂದ ತಮ್ನೇಲೇ ಮಾಡೋಕ್ಕೋಗಲ್ಲ. ಯಾಕೆ ಅಂತಂದರೆ ಡಿಲೀಟ್ ಆಗಿಬಿಟ್ರೆ ಚಾನಲೇ ಇರಲ್ಲ ಅಂತಂದರೆ ಏನು ಇದು ಅಂತ. ಸೊ ಈ ಥರ ವ್ಯವಸ್ಥೆ ಇರುತ್ತೆ ಇಲ್ಲಿ. ಆಯಿತಾ? ಇಲ್ಲಿ ಅಂತಲ್ಲ, ಇಡೀ ಜಗತ್ತಲ್ಲೇ ಹೆಂಗೆ, ರಿಯಲ್ ಲೈಫಲ್ಲೂ ಅಷ್ಟೇ. ನೀವೇನಾರು ಮಾಡ್ತೀರಾ ಅಂತಂದರೆ ಮಾಡೋಕ್ಕೋಬೇಡ, ಬಿದೋಯ್ತಿಯ ಕೆಳಗೆ, ನೀನು ಯಾರೂ ಬರಲ್ಲ ಹೆಲ್ಪ್ ಮಾಡೋಕ್ಕೆ ಅಂತ ಅಂದ್ಬಿಡ್ತಾರೆ. ಪ್ರಯತ್ನ ಪಡಿ ಗೈಸ್. ಬಟ್ ಇಲ್ಲೇನಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಈ ರೂಲ್ಸನ್ನ ಫಾಲೋ ಮಾಡಬೇಕು.
ಆಯಿತಾ, ಓನ್ ಇರಬೇಕು. ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಹೆಣ್ಮಕ್ಳು ಫೋಟೋಗಳು ಅವು ಇವು ಹಾಕಂದರೆ ಪಕ್ಕ ಪ್ರಾಬ್ಲಮ್ ಆಗುತ್ತೆ, ಚಾನಲ್ಲು ಕೂಡ ಡಿಲೀಟ್ ಆಗ್ಬೋದು ಇಶ್ಯೂಸ್ಗಳಾಗಿ, ಅಂದರೆ ಕಾಪಿರೈಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು. ಹಾಗಾಗಿ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿ, ಏನೂ ಸಮಸ್ಯೆ ಇಲ್ಲ. ಇದು ಕತೆ. ಹಂಗೆ ನೋಡೋಕೆ ಹೋದರೆ ಎಲ್ಲರೂ ಯೂಟ್ಯೂಬಲ್ಲಿ ಎಲ್ಲರೂ ಎ ಇಂದನೇ ತಮ್ಮನೇಲಿ ಹಾಕ್ತಾರೆ. ಬಟ್ ವೀಡಿಯೋ ಡಿಸಿಷನ್ಸ್ಗಳು ಬೇರೆ ಇರ್ತವೆ. ವೀಡಿಯೋಗೆ ತಮ್ಮನೇಲಿ ಮಾಡ್ತಾಯಿದ್ದೀರಾ, ಯೂಸ್ ಮಾಡ್ತಿದ್ದೀರಾ ವೀಡಿಯೋಗಳಲ್ಲಿ ಅಂತಂದರೆ ಅದಕ್ಕೆ ಬೇರೆ ರೂಲ್ಸ್ ಇದೆ, ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಗೈಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ನೀವು ನಾನು ಮಾಡ್ದಂಗೆ ತಮ್ಮನೇಲಿ ಮಾಡಬೇಕು ಅಂದರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಸೊ ಸಿಗೋಣ. ಲವ್ ಯು ಆಲ್, ಬೈ ಗೈಸ್.